ತಾಯಿ ಗರ್ಭಧರಿಸಿದ 8ನೇ ತಿಂಗಳಿನಲ್ಲಿ ಗುರುಗಳಿಂದ ಗರ್ಭಲಿಂಗ ಧಾರಣೆಯನ್ನು ಮಾಡಿಸಿ ಗರ್ಭಕ್ಕೆ ಸಂಸ್ಕಾರವನ್ನು ಒದಗಿಸಿ ಆ ತಾಯಿಯ ಕಿವಿಯಲ್ಲಿ ಪಂಚಾಕ್ಷರ ಮಹಾಮಂತ್ರದ ಉಪದೇಶವನ್ನು ಮಾಡಿದಾಗ ಅಂಗ ಲಿಂಗವಾಗ್ತದ, ಮಾಂಸಪಿಂಡ ಮಂತ್ರಪಿಂಡವಾಗಿ ಪರಿವರ್ತನೆ ಆಗ್ತದೆ. ಹುಟ್ಟುವಂತ ಮಗು ಕೇವಲ ಅಂಗರೂಪವಾಗಿ ಈ ಜಗತ್ತನ್ನ ಪ್ರವೇಶ ಮಾಡದೆ ಲಿಂಗ ರೂಪವಾಗಿ ಈ ಜಗತ್ತನ್ನ ಪ್ರವೇಶ ಮಾಡುವಂಥದ್ದು. ಮಾಂಸಪಿಂಡವಾಗಿ ಈ ಜಗತ್ತಿಗೆ ಬರದೆ ಮಂತ್ರಪಿಂಡವಾಗಿ ಈ ಜಗತ್ತಿಗೆ ಬರುವಂಥದ್ದು. ಸಂಸ್ಕಾರದಿಂದ ಲಿಂಗಧಾರಣೆಯಾಗಿಯೇ ಈ ಜಗತ್ತಿಗೆ ಪ್ರವೇಶವಾಗುವಂತ ನಿಟ್ಟಿನೊಳಗ ಆ ಮಗುವಿಗೆ ಲಿಂಗದಿಂದ ಜನನ ಆಯಿತು ಅನ್ನುವಂಥದ್ದು. ನಮಗನಿಸ್ತದ ಕೇವಲ ವೀರಶೈವ ಪರಂಪರೆಯೊಳಗಷ್ಟೇ ಅಲ್ಲ, ಅಂದ್ರೆ 8ನೇ ತಿಂಗಳಿನಲ್ಲಿ ಕೊಡತಕ್ಕಂಥ ಸಂಸ್ಕಾರಕ್ಕೆ ಎಷ್ಟು ಮಹತ್ವ ಇದೆ, ಎಷ್ಟು ಪ್ರಭಾವ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ವಿಜ್ಞಾನ ಹೇಳುತ್ತದೆ 8ನೇ ತಿಂಗಳಿನಲ್ಲಿ ಮಗುವಿನ ಸಂಪೂರ್ಣವಾದ ಶಾರೀರಿಕ ಬೆಳವಣಿಗೆ ಆಗಿರುತ್ತದೆ, ಶರೀರದ ಬೆಳವಣಿಗೆ ಆಗಿರ್ತದೆ, ಮಾನಸಿಕ ಆಲೋಚನೆಗಳು ಪ್ರಾರಂಭ ಆಗ್ತವೆ, ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತದೆ. ಇಂತಹ ಸಂದರ್ಭದೊಳಗ ಆ ಮಗುವಿನ ತಲೆಗೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಸಂಸ್ಕಾರ ತುಂಬಿದ್ದೇ ಆದರೆ ಆ ಮಗು ಜನ್ಮದ ಪಶ್ಚಾತ್ ಅಂದ್ರೆ ಜನ್ಮ ಆದ ನಂತರ ಒಬ್ಬ ಯೋಗ್ಯ, ಸಭ್ಯ, ಶ್ರೇಷ್ಠ ನಾಗರಿಕನಾಗುವುದಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. 8ನೇ ತಿಂಗಳಿನಲ್ಲಿ ಮಾಡಿದಂತ ಉಪದೇಶದ ಬಲ ಪ್ರಬಲವಾಗಿ ಮಗುವಿನಲ್ಲಿ ಕೂಡುತ್ತದೆ. ನಿಮಗೆಲ್ಲ ಮಹಾಭಾರತದ ಕತೆ ಗೊತ್ತದ. ಅದರೊಳಗೊಬ್ಬ ವ್ಯಕ್ತಿ ಬರ್ತಾನ, ಅಭಿಮನ್ಯು. ಅಭಿಮನ್ಯು ಯಾರ ಮಗ? ಅರ್ಜುನನ ಮಗ. ಅಭಿಮನ್ಯುವನ ತಾಯಿ ಹೆಸರು ಸುಭದ್ರೆ. ಸುಭದ್ರೆ ಯಾರ ತಂಗಿ? ಶ್ರೀಕೃಷ್ಣನ ತಂಗಿ. ಆಕೆಗೆ 8 ತಿಂಗಳು ತುಂಬಿರ್ತದ, ತುಂಬ ಗರ್ಭಿಣಿ. ತವರೂರು ದ್ವಾರಕೆಗೆ ಕರೆದುಕೊಂಡು ಬರೋದಕ್ಕೆ ಶ್ರೀಕೃಷ್ಣ ಹೋಗ್ತಾನೆ, ರಥದಲ್ಲಿ ಕೂಡಿಸ್ತಾನೆ, ತಾನೇ ರಥವನ್ನ ಚಾಲನೆ ಮಾಡ್ಕೊಂಡು ಬರ್ತಾನೆ. ಆ ರಥದಲ್ಲಿ ಕೂತಂತ ಸಂದರ್ಭದೊಳಗೆ ತಂಗಿ ಸುಭದ್ರೆಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಬೇಸರ ಆಗಬಾರದು ಅಂತ ಹೇಳಿ ಚಕ್ರವ್ಯೂಹದ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಚಕ್ರವ್ಯೂಹ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯುದ್ಧದ ವ್ಯೂಹ, ಅದು ರಚನೆ ತಂತ್ರ. ಅದು ಹೇಗಿರ್ತದಂದ್ರೆ 1,21,000 ಪದಾತಿ ದಳ, 1,21,000 ಆನೆ ದಳ, ಅಷ್ಟೇ ಸಂಖ್ಯೆಯ ಅಶ್ವದಳ, ಅಷ್ಟೇ ಸಂಖ್ಯೆಯ ಕತ್ತಿ ಹಿಡಿದಂತ ಸೈನಿಕರ ಬಳ, ಅಷ್ಟೇ ಸಂಖ್ಯೆಯ ಗುರಾಣಿಯನ್ನು ಹಿಡಿದಂತ ಸೈನಿಕರು, ಇವರೆಲ್ಲರೂ ಸೇರಿ ಮಾಡಿದಂತ ಒಂದು ವ್ಯೂಹ ತಂತ್ರವನ್ನ ಚಕ್ರ ವ್ಯೂಹ ಅಂತ ಕರೀತಾರೆ. ಆ ಚಕ್ರ ವ್ಯೂಹದೊಳಗೆ ಪ್ರವೇಶ ಮಾಡಿದಂತ ವ್ಯಕ್ತಿ ವಾಪಸ್ ಬರಬೇಕಾದ್ರೆ ಜೀವಂತವಾಗಿ ಬರುವಂತದ್ದು ಸಾಧ್ಯವೇ ಇಲ್ಲ. ಆದರೆ ಶ್ರೀಕೃಷ್ಣ ಸುಭದ್ರೆಗೆ ಏನ್ ಹೇಳ್ತಾರಂದ್ರೆ, ಇಂಥ ಚಕ್ರವ್ಯೂಹವನ್ನ ಹೇಗೆ ಭೇದಿಸಿ ಪ್ರವೇಶ ಮಾಡಬಹುದು, ಹೇಗೆ ಹೋಗಬಹುದು, ವೈರಿಗಳನ್ನ ಸದೆ ಬಡಿಬಹುದು, ಹೇಗೆ ಶತ್ರುಪಾಳಯವನ್ನ ಕೊಂದು ಹಾಕಬಹುದು, ಚಕ್ರವ್ಯೂಹವನ್ನು ಹೇಗೆ ಒಳಗಡೆ ಭೇದಿಸಬಹುದು ಅನ್ನುವಂಥದ್ದೆಲ್ಲದರ ಕುರಿತು ಆ ವಿಚಾರಗಳನ್ನ, ವಿವರವನ್ನ ಹೇಳ್ತಾ ಹೋಗ್ತಾನೆ. ಯಾರಾದ್ರೂ ಏನಾದ್ರೂ ಕತೆ ಹೇಳ್ತಿದ್ರೆ ಕೇಳ್ತಾ ಇರ್ತಕ್ಕಂಥವ್ರು ಹೋಗ್ಬಿಡ್ತಿರ್ಬೇಕು. ಸುಭದ್ರೆ ಹೂ ಅಂತ ಇರ್ತಾಳೆ, ಕೃಷ್ಣ ಹೇಳ್ತಾ ಹೇಳ್ತಾ ಹೋಗ್ತಿರ್ತಾನೆ, ಅರ್ಧ ಕತೆ ಮುಗಿತದೆ. ಎಲ್ಲಿವರೆಗೂ ಅಂದ್ರೆ ಹೇಗೆ ಪ್ರವೇಶ ಮಾಡಬೇಕು ಅನ್ನುವಂಥದ್ದು. ಶ್ರೀಕೃಷ್ಣ ಪರಮಾತ್ಮ ತಿರುಗಿ ನೋಡ್ತಾನೆ, ಸುಭದ್ರೆ ಗಾಢ ನಿದ್ರೆಯೊಳಗಿರ್ತಾಳೆ, ಆದ್ರೆ ಹೂಗುಟ್ಟುವ ಶಬ್ದ ಮಾತ್ರ ಕೇಳ್ತಿರ್ತದೆ. ಆ ಹೂಗುಟ್ಟುವ ಶಬ್ದ ಯಾರ್ದು? ಸುಭದ್ರೆಯ ಗರ್ಭದಲ್ಲಿರುವಂತ ಅಭಿಮನ್ಯು.
ಆತ ಕೇಳ್ತಾ ಕೇಳ್ತಾ ಹೋಗ್ಬಿಡ್ತಿರ್ತಾನೆ. ಅಲ್ಲಿಗೆ ಕೃಷ್ಣ ಪರಮಾತ್ಮ ಕತೆ ನಿಲ್ಲಿಸ್ಬಿಡ್ತಾನೆ. ಮಹಾಭಾರತದೊಳಗೆ ಯುದ್ಧ 18 ದಿನ ನಡೀತದೆ. 16ನೇ ದಿನ ದ್ರೋಣಾಚಾರ್ಯ, ಅಶ್ವತ್ಥಾಮ ಮೊದಲಾದವರೆಲ್ಲ ಕೌರವರ ಪಾಳೆಯದಲ್ಲಿರ್ತಕ್ಕಂತಹ ಸೇನಾ ನಾಯಕರು ಇವತ್ತೊಬ್ಬ ಪಾಂಡವನ ತಲೆಯನ್ನು ತೆಗಿಲೇಬೇಕು ಅಂತ ಹೇಳಿ ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ. ಆ ಚಕ್ರವ್ಯೂಹವನ್ನು ಭೇದಿಸುವಂತ, ಪ್ರವೇಶ ಮಾಡುವಂತ, ಯುದ್ಧವನ್ನ ಗೆಲ್ಲುವಂತಹ ವಿವರಣೆ ಗೊತ್ತಿರತಕ್ಕಂಥದ್ದು ಇಬ್ಬರಿಗೆ ಮಾತ್ರ. ಒಬ್ಬ ಶ್ರೀಕೃಷ್ಣ, ಮತ್ತೊಬ್ಬ ಮಧ್ಯಮ ಪಾಂಡವ ಅರ್ಜುನ. ಇವರಿಬ್ಬರಿಗೆ ಮಾತ್ರ ಗೊತ್ತಿರ್ತದೆ. ವಿಧಿಯಾಟ ಅವತ್ತು ಪಾಂಡವರು ಯಾರೂ ಕೂಡ ಯುದ್ಧಕ್ಕೆ ಹೋಗೋದಕ್ಕೆ ಲಭ್ಯ ಇರೋದಿಲ್ಲ. ಅರ್ಜುನನೂ ಸಿಗೋದಿಲ್ಲ, ಶ್ರೀಕೃಷ್ಣನೂ ಇರೋದಿಲ್ಲ. ಎಲ್ಲರೂ ಚಿಂತೆ ಮಾಡ್ತಾರೆ, ಇವತ್ತು ಯುದ್ಧವನ್ನ ಯಾರು ಮುನ್ನಡೆಸಬೇಕು, ಯಾರು ಅನ್ನುವಂತ ಪ್ರಶ್ನೆ ಬಂದಾಗ ಒಬ್ಬ ವ್ಯಕ್ತಿ ಮುಂದೆ ಬಂದು ನಿಂತುಕೊಂಡು, ನಾನು ಇವತ್ತು ಯುದ್ಧವನ್ನ ಮುನ್ನಡೆಸ್ತೇನೆ, ನಾನು ಅದರ ನೇತೃತ್ವವನ್ನು ವಹಿಸ್ತೇನೆ, ನಾನು ಚಕ್ರವ್ಯೂಹವನ್ನು ಭೇದಿಸ್ತೇನೆ ಅನ್ನುವಂತ ಮಾತನಾಡುತ್ತಾ ಮುಂದೆ ಬರ್ತಾನೆ. ಯಾರು ಆ ವ್ಯಕ್ತಿ ಅಂದ್ರೆ ಅಭಿಮನ್ಯು. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಎಲ್ಲರೂ ದಂಗಾಗ್ತಾರೆ, ಎಲ್ಲರೂ ಯೋಚನೆ ಮಾಡ್ತಾ ಕೇಳ್ತಾರೆ, ಈ ಚಕ್ರವ್ಯೂಹವನ್ನು ಭೇದಿಸುವಂತ ವಿದ್ಯೆ ಗೊತ್ತಿರೋದು ಕೇವಲ ನಿನ್ನ ತಂದೆಗೆ ಮಾತ್ರ, ಅದು ಬಿಟ್ಟರೆ ಪರಮಾತ್ಮ ಕೃಷ್ಣನಿಗೆ ಮಾತ್ರ, ಇವರಿಬ್ಬರಿಗೆ ಮಾತ್ರ ಗೊತ್ತದ. ನೀನು ಚಕ್ರವನ್ನು ಭೇದಿಸ್ತೀನಿ, ನಾನು ಹೋಗ್ತೀನಿ, ನಾನು ಪ್ರವೇಶ ಮಾಡ್ತೀನಿ ಅಂತ ಇದೆಯಲ್ಲ, ನಿನಗೆ ಯಾರು ಹೇಳಿದ್ರು ಈ ವಿದ್ಯೆಯನ್ನ, ನಿನಗೆ ಹೆಂಗ್ ಗೊತ್ತಾತು ಅನ್ನುವಂತ ಪ್ರಶ್ನೆ ಮಾಡಿದಾಗ ಅಭಿಮನ್ಯು ಉತ್ತರ ಕೊಡ್ತಾನಂತೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರಬೇಕಾದ್ರೆ 8ನೇ ತಿಂಗಳಿನೊಳಗೆ ಕೃಷ್ಣ ಪರಮಾತ್ಮ ನನಗೆ ಉಪದೇಶ ಮಾಡಿದ್ದ ಅನ್ನುವಂತ ಮಾತನ್ನ ಅಭಿಮನ್ಯು ಹೇಳ್ತಾನೆ. ಇದು ಮಹಾಭಾರತದ ಕತೆ ಒಂದು ಕಡೆಗೆ ಇದೆ, ಆದರೆ ವೀರಶೈವ ಪರಂಪರೆಯೊಳಗ ಎಷ್ಟು ಸ್ಪಷ್ಟವಾಗಿ ಈ ಗರ್ಭ ಸಂಸ್ಕಾರವನ್ನ, ಪ್ರಸವ ಪೂರ್ವ ಲಿಂಗ ಧಾರಣೆಯನ್ನ ಎಲ್ಲರಿಗೂ ಕೂಡ ಒಂದು ಸಂಸ್ಕಾರದ ರೂಪದಲ್ಲಿ ಮಕ್ಕಳಿಗೆ ವರವಾಗುವ ರೀತಿಯೊಳಗ ಕೊಡುಗೆಯನ್ನು ಕೊಟ್ಟಿದಾರಲ್ಲ, ಅದನ್ನ ಎಲ್ಲರೂ ಕೂಡ ಸರಿಯಾದ ರೀತಿಯೊಳಗ ಯೋಗ್ಯ ಗುರುಗಳಿಂದ ಸರಿಯಾದ ಸಮಯದೊಳಗ ಸರಿಯಾದ ರೀತಿಯೊಳಗ ಕ್ರಮವರಿತು ಆ ಸಂಸ್ಕಾರ ಕೊಟ್ಟಿದ್ದೆ ಆದ್ರೆ ಹುಟ್ಟುವಂತ ಮಕ್ಕಳು ಯಾರು ಕೂಡ ಕೆಟ್ಟವರಾಗೋದಿಲ್ಲ, ತಪ್ಪು ದಾರಿ ಹಿಡಿಯೋದಿಲ್ಲ, ಚೆನ್ನಾಗಿ ಓದುತ್ತಾರೆ, ಚೆನ್ನಾಗಿ ಒಳ್ಳೆಯ ನಾಗರಿಕರಾಗತಕ್ಕಂತ ಎಲ್ಲ ಅವಕಾಶ ಅವ್ರಿಗೆ ಸಿಗ್ತದೆ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು. ಹಾಗಾಗಿ ಇವತ್ತು ಬಂಗಾರ ನಾಯಕನ ಹಳ್ಳಿಯಲ್ಲಿ ಚನ್ನಬಸವಾರಿಯ ಗುರುಸಿದ್ದಮಾಂಬೆಯ ಪವಿತ್ರ ಒಡಲಲ್ಲಿ ಜನ್ಮ ತಾಳಿದಂತಹ ಪುರಾಣ ಕಥಾನಾಯಕ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ಜನನ ಆಗ್ತದ. ಇಡೀ ಊರಿಗೆ ಊರೇ ಸಂಭ್ರಮ ಪಡ್ತದ. ಊರಿಗೆ ಒಂದೇ ಹಿರಿಯ ಮಠ, ಆ ಮಠದಲ್ಲಿ ಒಬ್ಬ ಸುಪುತ್ರನ ಜನನ ಆದಾಗ ಇಡೀ ಸಂಭ್ರಮದಿಂದ ಆ ಊರೆಲ್ಲ ಸೇರಿಕೊಂಡು ತೊಟ್ಟಲು ಕಾರ್ಯವನ್ನ, ನಾಮಕರಣವನ್ನ ಮಾಡತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮ ನಡೆದುಕೊಂಡು ಬಂದದ. ಆಹಾ ಮಹಾಪುರುಷರ ಜನ್ಮ ಇವತ್ತು ನಾಗ ಪಂಚಮಿಯ ಪವಿತ್ರ ಸೋಮವಾರದ ದಿನ ನಡೆದುಕೊಂಡು ಬಂದಿರತಕ್ಕಂಥದ್ದು. ನಮ್ಮ ಶಾಸ್ತ್ರಿಗಳವರು ಬಹಳ ಸುಂದರವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ರಸವತ್ತಾಗಿ ಅರ್ಥವಾಗುವ ರೀತಿಯೊಳಗ ಪುರಾಣ ಪ್ರವಚನವನ್ನ ನಡೆಸಿಕೊಂಡು ಬಂದಿದ್ದಾರೆ. ಅವರದೇ ಪೀಠ, ಅವರದೇ ಮಠ, ಅವರದೇ ಪರಿಸರ, ಅವರ ಸೇವೆ ನಿತ್ಯವೂ ಕೂಡ ನಡೆಯತಕ್ಕಂಥದ್ದಾಗಿದೆ. ಅಂತ ವಿರೂಪಾಕ್ಷಯ್ಯ ಶಾಸ್ತ್ರಿಗಳವರಿಗೆ ಮರಳು ಸಿದ್ಧ ಜಗದ್ಗುರುಗಳವರ, ಸಿದ್ಧಲಿಂಗ ಜಗದ್ಗುರುಗಳವರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥದ್ದು ನಮ್ಮ ಲಕ್ಷ್ಮಣ ಗವಾಯಿಗಳವರಿಗೆ ಹಾಗೂ ವೀರೇಶ್ ಗವಾಯಿಗಳವರಿಗೆ ಆಶೀರ್ವಾದಗಳು. ನಮ್ಮ ಆಸ್ಥಾನ ಪುರೋಹಿತರಾದ ವೇದಮೂರ್ತಿ ಸಿದ್ಧಲಿಂಗಯ್ಯನವರು ನಮ್ಮೆಲ್ಲ ಆಸ್ಥಾನದ ಪೀಠದ ಸದ್ಭಕ್ತರೊಡಗೂಡಿ ಗಂಗಾ ಪೂಜೆ ಇರ್ಬೋದು, ತೊಟ್ಟಿಲು ಪೂಜೆ ಇರ್ಬೋದು, ನಾಮಕರಣದ ಕಾರ್ಯಕ್ರಮ ಇರ್ಬೋದು, ಇದೆಲ್ಲವನ್ನ ಸುಶಾಸ್ತ್ರೀಯವಾಗಿ ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ಪುರೋಹಿತರಿಗೆ, ಅರ್ಚಕ ಬಳಗಕ್ಕ, ಮಠದ ಸಿಬ್ಬಂದಿ ಬಳಗಕ್ಕ, ನಮ್ಮೆಲ್ಲ ತಾಯಂದರಿಗೆ ಆ ಅಜ್ಜನ ಆಶೀರ್ವಾದ ಇರಲಿ ಅನ್ನುವಂಥದ್ದು.
ಇವತ್ತು ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಹೇಗೆ ನಡೆಸಬೇಕು, ಅವ್ರಿಗೇನು ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದರ ಕುರಿತು ಅನೇಕ ವಿಚಾರಗಳನ್ನ ನಾವು ನೋಡ್ತಿರ್ತೀವಿ. ಇವತ್ತಿನ ದಿನಮಾನದೊಳಗೆ ದಿನನಿತ್ಯವೂ ಕೂಡ ಕೆಟ್ಟ ಘಟನೆಗಳನ್ನ ಟಿವಿ ಮಾಧ್ಯಮದ ಮುಖಾಂತರವಾಗಿ, ವೃತ್ತ ಪತ್ರಿಕೆಗಳ ಮುಖಾಂತರವಾಗಿ ತಿಳಿಯುವಂಥದ್ದು. ಇವತ್ತಿನ ಅತ್ಯಂತ ಪ್ರಚಲಿತವಾಗಿರತಕ್ಕಂತಹ ಒಂದು ಡಿಜಿಟಲ್ ಕ್ರಾಂತಿ ಇರ್ಬೋದು, ಮೊಬೈಲ್ ಗೀಳಿರ್ಬೋದು, ಇದೆಲ್ಲವನ್ನು ನೋಡಿದಾಗ ಮಕ್ಕಳು ಯಾವ ದಾರಿಯತ್ತ ಸಾಗ್ತಾ ಇದ್ದಾರೆ ಅನ್ನುವಂಥದ್ದರ ಕುರಿತು ಬಹಳಷ್ಟು ಪೋಷಕರು, ಪಾಲಕರು ಚಿಂತೆಯನ್ನು ಮಾಡುವಂಥದ್ದು. ಮೊದಲೊಂದು ಕಾಲ ಇತ್ತು, ಏನಿತ್ತು ಅಂತ ಕೇಳಿದ್ರೆ ತ್ರೆಷ್ಟ ವರ್ಷ ಅಂದ್ರೆ 13 ವರ್ಷ ಒಂದು ಗುರುಕುಲದಲ್ಲಿ ಅಧ್ಯಯನ ಮಾಡತಕ್ಕಂಥ ಒಂದು ಪದ್ಧತಿ ಪರಂಪರೆ ಇತ್ತು. ಆ ಮಗುವಿಗೆ 4 ವರ್ಷ ತುಂಬ್ತಪ್ಪ ಅಂತ ಕೇಳಿದ್ರೆ ಆ ಮಗುವನ್ನ ಗುರುಕುಲದಲ್ಲಿ ಬಿಟ್ಟು ಬಂದ್ಬಿಡ್ತಿದ್ರು. ಮತ್ತೆ ಆ ಮಗುವಿನ ಮುಖ ಯಾವಾಗ ನೋಡ್ತಿದ್ರು ಅಂದ್ರೆ 18 ವರ್ಷ ತುಂಬುವವರೆಗೂ ತಂದೆ ತಾಯಿಗಳಿಗೂ ಮಗುವಿಗೂ ಯಾವುದೇ ಸಂಪರ್ಕ ಇರ್ತಿರ್ಲಿಲ್ಲ. ಅದು ಜನಸಾಮಾನ್ಯರ ಮಗುವಾಗಿರ್ಬೋದು ಅಥವಾ ರಾಜಕುಮಾರರ ಮಕ್ಕಳಾಗಿರ್ಬೋದು. ರಾಜರ ಮಕ್ಕಳಾದ್ರೂ ಅಷ್ಟೇ, ಜನಸಾಮಾನ್ಯರ ಮಕ್ಕಳಾದ್ರೂ ಅಷ್ಟೇ, ಗುರುಕುಲದಲ್ಲಿ ಋಷಿ ಮುನಿಗಳ ಗುರುಗಳ ಸಾನ್ನಿಧ್ಯದೊಳಗ ಎಲ್ಲರೂ ಸಮಾನರಾಗಿ 64 ವಿದ್ಯೆಗಳನ್ನ ಕಲಿಯುವಂತ ಪ್ರಸಂಗ ಒಂದು ಗುರುಕುಲ ಪದ್ಧತಿಯ ಶಿಕ್ಷಣದಲ್ಲಿ ಇತ್ತು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕು. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನುವಂತ ವ್ಯಕ್ತಿ ನಮ್ಮ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ ಮೇಲೆ ಈ ಭಾರತದ ಸಂಸ್ಕೃತಿಯನ್ನು ಹೇಗೆ ಒಡಿಬೇಕು ಅನ್ನುವಂಥದ್ದರ ಕುರಿತು ಒಂದು ಬಹಳ ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಭಾರತವನ್ನ ಸಂಪತ್ತಿನಿಂದ ದೋಚೋದಕ್ಕಾಗೋದಿಲ್ಲ, ಭಾರತವನ್ನ ಆಭರಣದಿಂದ ಬೇರೆ ಯಾವುದೇ ರೀತಿಯಿಂದ ಇದನ್ನು ಕೆಡಿಸ್ಲಿಕ್ಕೆ ಆಗೋದಿಲ್ಲ. ಏನಾದ್ರೂ ಭಾರತದ ಸಂಸ್ಕೃತಿ ಹಾಳು ಮಾಡಬೇಕು ಅಂದ್ರೆ ಇಲ್ಲಿರುವಂತ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ನಾವು ಹಾಳು ಮಾಡಬೇಕು ಅಂತ ಹೇಳಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ತರ್ತಾನೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇದೆಲ್ಲ ಓದ್ತಾ ಇರ್ತಕ್ಕಂಥದ್ದು ಇಂಗ್ಲೆಂಡಿನ ಆಂಗ್ಲ ಪದ್ಧತಿಯ ಪ್ರಭಾವದ ಮೇಲೆ ಇವತ್ತಿನ ಶಿಕ್ಷಣ ಪದ್ಧತಿ ಅದ. ಇದು ಯಾವ ರೀತಿಯಾಗಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಕೇವಲ ಅಂಕ ಪಟ್ಟಿಯ ಗಳಿಕೆಯ ಆಧಾರದ ಮೇಲೆ ಶಿಕ್ಷಣ ಇದೆಯೇ ಹೊರತು ಧಾರ್ಮಿಕ ಮೌಲ್ಯಗಳಾಗ್ಲಿ ಅಥವಾ ಸಾಮಾಜಿಕ ಮೌಲ್ಯಗಳಾಗ್ಲಿ ಕೌಟುಂಬಿಕ ಮೌಲ್ಯಗಳಾಗ್ಲಿ ಇವತ್ತಿನ ಶಿಕ್ಷಣ ಪದ್ಧತಿಯೊಳಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ತಂದೆ ತಾಯಿಗಳು ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ಕೊಡಬೇಕಾದದ್ದು ಪ್ರೀತಿ ವಿಶ್ವಾಸದ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು, ಧಾರ್ಮಿಕ ಮೌಲ್ಯಗಳನ್ನು ಕಲಿಸಬೇಕು, ಗುರು ಹಿರಿಯರ ಬಗ್ಗೆ ಗೌರವ ಇರಬೇಕು, ದೇವರ ಬಗ್ಗೆ ಭಕ್ತಿ ಇರಬೇಕು. ಇದೆಲ್ಲವೂ ಇದ್ದಾಗ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡದೆ ಮಕ್ಕಳೇ ಆಸ್ತಿಯಾಗಿ ರೂಪುಗೊಳ್ಳುವಂತ ರೀತಿಯೊಳಗೆ ನಿಮ್ಮ ಪ್ರೀತಿ ವಿಶ್ವಾಸಗಳು ಇತ್ತಪ್ಪ ಅಂದ್ರೆ ವಯಸ್ಸಾದ ಕಾಲದೊಳಗೆ ಅದೇ ಮಕ್ಕಳು ನಿಮಗ ಆಸ್ತಿಯಾಗಿ ಜೋಪಾನ ಮಾಡ್ತಾರ ಅನ್ನುವಂಥದ್ದನ್ನ ಮರಿಬಾರದು ಅನ್ನುವಂಥದ್ದು. ಒಂದು ಕಾಲದೊಳಗ ನಮ್ಮ ದೇಶದೊಳಗೆ ಒಂದೇ ಒಂದು ವೃದ್ಧಾಶ್ರಮ ಇರಲಿಲ್ಲ, ಆದ್ರೆ ಇವತ್ತು 2.5 ಲಕ್ಷ ವೃದ್ಧಾಶ್ರಮ ಕೇವಲ ಕರ್ನಾಟಕದೊಳಗದಾವ. ಇನ್ನು ಇಡೀ ಭಾರತದ ಸಂಖ್ಯೆಯನ್ನು ಒಟ್ಟುಗೂಡಿಸಿದ್ರೆ ಎಷ್ಟಾಗ್ಬೋದು ಅನ್ನುವಂಥದ್ದು. ಮೊನ್ನೆ ಬಹಳ ವಿಚಿತ್ರವಾದ ಒಂದು ಘಟನೆ ನಡೀತು. ಮಕ್ಕಳು ಇಬ್ಬರು ಅಮೆರಿಕದೊಳಗದಾರ, ತಾಯಿ ಸತ್ಲು, ಆನ್ಲೈನ್ ಒಳಗ ಅವ್ರ ಅಂತ್ಯಕ್ರಿಯೆ ನೋಡಿದ್ರು. 5,000 ರೂಪಾಯಿ ಕಟ್ಟಿದ್ರು. ಬೆಂಗಳೂರೊಳಗ ಯಾರೋ ಬಂದರು, ಯಾರೋ ಚಿಂತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು, ಅದನ್ನು ಮೊಬೈಲ್ ನಲ್ಲಿ ನೋಡಿದ್ರು. ಇಷ್ಟೇ ಆಯ್ತು ಪ್ರಪಂಚ. ತಂದೆ ತಾಯಿಗಳ ಜೊತೆಗಿಲ್ಲದ ಯಾವುದೇ ಶಿಕ್ಷಣ, ಅವ್ರು ಎಷ್ಟೇ ಎತ್ತರದಲ್ಲಿದ್ರು, ಕೌಟುಂಬಿಕವಾದ ವ್ಯವಸ್ಥೆಯೊಳಗ ಅಣ್ಣ ತಮ್ಮ ತಂಗಿ ಆ ಒಂದು ಅವಿಭಕ್ತವಾದಂತ ವ್ಯವಸ್ಥೆಯೊಳಗೆ ಬದುಕದೇ ಹೋದ್ರೆ ಆ ಶಿಕ್ಷಣಕ್ಕೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಒಳ್ಳೆಯ ಪ್ರವಚನಕಾರ ಬಂದಿದ್ದಾರೆ, ನೀವೇನು ಮಾಡುವಂಥದ್ದಿಲ್ಲ. 1 ತಿಂಗಳು ಸರಿಯಾಗಿ ಎಲ್ಲಾರು ಮಕ್ಕಳ ಸಮೇತ ಬರಬೇಕು, ನೀವೊಬ್ಬರೇ ಕೂತ್ಕೊಳ್ಳೋದಲ್ಲ. ಇಡೀ ಪರಿವಾರ ಬಂದು ಆ ಪ್ರವಚನ, ಶ್ರಾವಣ ಮಾಸವನ್ನ ಕೇಳುವ ಮಾಸ ಇದು, ಕೇಳೋದಕ್ಕಾಗಿ ಮೀಸಲಾಗಿರ್ತಕ್ಕಂಥ ಮಾಸ ಇದು. ಮೊದಲು ಕೇಳೋದು ಕಲಿಬೇಕು, ಅದರಂತೆ ನಡೆಯೋದು ಕಲಿತು ಬಿಟ್ರೆ ನಿಜಕ್ಕೂ ಕೂಡ ಸಿದ್ಧಲಿಂಗಜ್ಜನ ಪುರಾಣ ಹಚ್ಚಿದ್ದಕ್ಕೂ ಸಾರ್ಥಕ ಆಗ್ತದ. ಇಂಥ ಒಳ್ಳೆಯ ಪ್ರವಚನಕಾರರು ಬಂದು ಪ್ರವಚನ ಮಾಡಿದ್ದಕ್ಕೂ ಕೂಡ ಒಂದು ಯೋಗ್ಯವಾದ ಬೆಲೆ ಬರ್ತದ ಅನ್ನುವಂಥ ಮಾತನ್ನ ಎಲ್ಲ ಜನರು ಕೂಡ ಅರ್ಥೈಸಿಕೊಳ್ಳಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ಆ ಸಿದ್ಧಲಿಂಗಜ್ಜನ ಆಶೀರ್ವಾದ ಎಲ್ಲರ ಮೇಲೆ ಇದ್ದು ನಿಮ್ಮೆಲ್ಲರನ್ನು ಕೂಡ ಒಳ್ಳೆಯ ದಾರಿಯತ್ತ, ಸನ್ಮಾರ್ಗದತ್ತ, ಸದ್ವಿಚಾರದತ್ತ, ಸದ್ಬುದ್ಧಿಯತ್ತ
ಕರೆದುಕೊಂಡು ಹೋಗ್ಲಿ ಅನ್ನುವಂತ ಮಾತನ್ನ ತಿಳಿಯಪಡಿಸಿ, ಇವತ್ತು ವಿಶೇಷವಾಗಿ ನಮ್ಮ ನಿವೃತ್ತ ಶಿಕ್ಷಕರಾದಂಥ ಉಜ್ಜನಿ ಮಠದ ಪ್ರಕಾಶ್ ಅವರು ಎಲ್ಲ ರೀತಿಯ ಒಂದು ತೊಟ್ಟಿಲು ಸಾಮಗ್ರಿಗಳನ್ನ ನೀಡೋದ್ರ ಜೊತೆಗೆ ಇವತ್ತಿನ ದಾಸೋಹ ಸೇವೆಯನ್ನು, ಪ್ರಸಾದದ ಸೇವೆಯನ್ನು ಕೂಡ ಅವರೇ ಮಾಡಿದ್ದಾರೆ. ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ವೃದ್ಧಿಯಾಗಲಿ ಅನ್ನುವಂಥದ್ದು. ಇನ್ನು ಅನೇಕ ಜನರ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಹಿರಿಯರ ಚೆನ್ನವೀರಪ್ಪನವರು ಇರ್ಬೋದು, ಬಸವನಗೌಡ ನಿವೃತ್ತ ಶಿಕ್ಷಕರು ಇರ್ಬೋದು, ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ತಿಳಿಸಿ, ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ, ಸುಖ ಸಂಪತ್ತು, ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಾತನ್ನು ಹಾರೈಸಿ, ಸೋಮವಾರ ಉತ್ಸವ ಕಾರ್ಯ ನಡೆಯುವಂಥದ್ದು. ಹಾಗಾಗಿ ನೀವೆಲ್ಲರೂ ಅತಿ ಶೀಘ್ರದೊಳಗೆ ಉಡಿಯನ್ನು ಸ್ವೀಕಾರ ಮಾಡಿ ಆ ಉತ್ಸವಕ್ಕೆ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು. ದರ್ಶನಕ್ಕೆ ಎಲ್ಲರೂ ಕೂಡ ಅಲ್ಲಿ ಸಿಂಹಾಸನಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಸೂಚನೆಯನ್ನು ನೀಡಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.